ಈಗ ಯಾವುದೇ ಶಾಸ್ತ್ರ ಇರಲಿ, ಅದರ ಹಿಂದೆ ಯುರೋಪ್ ಅಲ್ಲ, ಅದಕ್ಕಿಂತ ಮುಂಚಿತವಾಗಿ ಅದರ ಹಿಂದೆ ಮುಸ್ಲಿಂ ವಿದ್ವಾಂಸರ ಏನು ಅಧ್ಯಯನ ಇದೆ ಎಂಬ ಒಂದು ಏನು ಸತ್ಯ ನಮ್ಮಲ್ಲಿ ಬಚ್ಚಿಟ್ಟುಕೊಂಡಿದೆ. ಅದು ನಮ್ಮಿಂದ ಕಾಣೆಯಾಗಿದೆ. ನಂತರದ ಕಾಲದಲ್ಲಿ ಬಂದಂತಹ ಅಲ್ಬತ್ತಾನಿಯಂತಹ ಏನು ವಿದ್ವಾಂಸರು ಆಸ್ಟ್ರೋನಿಯಂ ಕುರಿತು ನಿಖರವಾಗಿ ಆ ಟಾಲಮಿಗಿಂತ ನಿಖರವಾಗಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಇವರ ಹೆಸರು ಯಾರಿಗೂ ಗೊತ್ತಾಗ್ತಾ ಇಲ್ಲ. ರಾಜಿ ಅವರ ಹತ್ರ ಒಬ್ಬ ರಾಜ ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಹಾಸ್ಪಿಟಲ್ ಕಟ್ಟಬೇಕು ಅಂತ ಹೇಳಿ ಒಂದು ಸ್ಥಳವನ್ನು ನಿಗದಿ ಮಾಡಲಿಕ್ಕೆ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಡೈರೆಕ್ಟಾಗಿ ಒಂದು ಸ್ಥಳವನ್ನು ಸೂಚಿಸ್ಬೋದಿತ್ತು. ಆದರೆ ಇಂದು ಜಗತ್ತು ಹೈಲೈಟ್ಸನ್ನು ಫೋಕಸ್ ಮಾಡ್ತಾ ಇದೆ. ಯಾವುದೇ ಒಂದು ವಿಚಾರ, ಆ ವಿಚಾರವನ್ನು ನಮಗೆ ಏನು ಗೋಚರಿಸ್ತಾ ಇದೆ ಅದಕ್ಕಿಂತಲೂ ಭಿನ್ನವಾದಂತಹ ಒಂದು ಹಿನ್ನೆಲೆ ಅಥವಾ ಒಂದು ಸತ್ಯಾಂಶ ಅದರಲ್ಲಿ ಇದ್ದೇ ಇರುತ್ತೆ. ಅದಕ್ಕಿರುವಂತಹ ಸ್ಪಷ್ಟ ಉದಾಹರಣೆ ಏನು ಅಂತ ಹೇಳಿದರೆ, ಈ ಶಾಸ್ತ್ರಗಳ ಕುರಿತು ಅಧ್ಯಯನ ಮಾಡಿದಂತೆ ಅದರ ಏನು ಹಿನ್ನೆಲೆ ಯುರೋಪಿಯನರಿಗೆ ಇವಾಗ ನಮಗೆ ಸಿಗ್ತಾ ಇದೆ. ಆದರೆ ವಾಸ್ತವದಲ್ಲಿ ಅಲ್ಲಿ ಮುಸ್ಲಿಂ ವಿದ್ವಾಂಸರ ಕೊಡುಗೆ ತುಂಬ ಇದೆ. ಸೊ ಅದರ ಬಗ್ಗೆ ಡೀಪಾದಂತಹ ಚರ್ಚೆ ನಡೆಯುವಂತಹ ಅವಶ್ಯಕತೆ ಇದೆ. ಯಾಕಂದರೆ ನಾವು ಕಂಡುಕೊಂಡಂತಹ ಇತಿಹಾಸ ಎಲ್ಲವನ್ನು ಯುರೋಪಿಯನ್ ಕೇಂದ್ರವಾಗಿ ಇಟ್ಕೊಂಡಿದೆ ಅಲ್ವಾ. ಅದು ಹೇಗೆ ಅದಕ್ಕಿಂತ ಭಿನ್ನವಾಗಿ, ಅಂದರೆ ಅದರ ಹಿಂದೆ ನೋಡಿದಾಗ, ಅದರ ಜಾಡು ಹಿಡಿದುಕೊಂಡು ಹೋದಾಗ, ಅದಕ್ಕಿಂತ ಆಳವಾಗಿ ನೋಡಿದಾಗ ಇನ್ನೂ ಕೆಲವು ಇತಿಹಾಸಗಳು ನಮಗೆ ಕಣ್ಣಿಗೆ ಗೋಚರಿಸ್ತದೆ. ಅದನ್ನು ಯಾರೋ ನಮ್ಮ ಕಡೆಯಿಂದ ಮರೆಮಾಚಿಟ್ಟಿದ್ದಾರೆ, ಬಚ್ಚಿಟ್ಟಿದ್ದಾರೆ ಅಲ್ವಾ. ಒಂದು ಕಥೆಯಿಂದ ನಾನೊಂದು ಕತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು ಊರಲ್ಲಿ ಒಬ್ಬ ಯಾತ್ರಿಕ ಇದ್ದ. ಸುತ್ತಾಡ್ತಾ ಇರೋದೇ ಆತನ ಕೆಲಸ. ಹೀಗೆ ಒಂದು ದಿವಸ ಹೀಗೆ ಸುತ್ತಾಡ್ತಾ ವಿಶ್ರಾಂತಿಗಾಗಿ ಯಾವುದೋ ಮರದಡಿಯಲ್ಲಿ ವಿಶ್ರಾಂತಿ ಮಾಡ್ತಾನೆ. ಹೀಗೆ ಮಲಗ್ತಾನೆ, ನಿದ್ರೆ ಬರ್ತದೆ. ನಿದ್ರೆ ಮಧ್ಯದಲ್ಲಿ ಏನೋ ಆತನಿಗೆ ಕಚ್ಚಿದಂಗೆ ಆಗ್ತದೆ ಕಾಲಿಗೆ. ಆ ಸಮಯದಲ್ಲಿ ಎಚ್ಚರಗೊಳ್ತಾನೆ, ನೋಡ್ತಾನೆ, ಏನು ಕಾಣ್ತಾ ಇಲ್ಲ ಕಾಲಡಿಯಲ್ಲಿ. ಏನೋ ನೋವಾಗ್ತದೆ ಅಂತ ಎದ್ಬಿಟ್ಟ. ನಂತರ ಮಲಗಿದೆ, ಏನೂ ಆಗಿಲ್ಲ ಅಂತ. ಆ ನಂತರದಲ್ಲಿ ಒಬ್ಬ ಯಾರೋ ದೂರದಿಂದ ಈ ದೃಶ್ಯವನ್ನು ನೋಡ್ತಾ ಇರ್ತಾನೆ. ನೋಡ್ತಾ ಆತ ಬಂದು ಹೇಳ್ತಾನೆ, ನಿನಗೇನು ಹುಚ್ಚಪ್ಪ, ಅಂದರೆ ನಿನ್ನ ಕಾಲಿಗೆ ಒಂದು ಹಾವು ಬಂತು, ಕಚ್ಚಿತು, ಆದರೂ ನಿನಗೆ ಏನು ಗೊತ್ತಾಗಿಲ್ಲಲ್ಲ, ನೀನೊಂದು ಇನ್ನೂ ಗಂಭೀರವಾಗಿಲ್ಲಲ್ಲ ಅಂತ ಹೇಳ್ತಾನೆ. ಅಷ್ಟರವರೆಗೆ ಶಾಂತವಾಗಿ ಇದ್ದ ಆ ವ್ಯಕ್ತಿ, ಆ ಯಾತ್ರಿಕ, ಹಾವು ಕಚ್ಚಿತ ಅಂತ ಶಾಕ್ಕೊಂಡು ಭಯಪಟ್ಕೊಂಡು ಏನಾಗ್ತದೆ, ಆತನ ರಕ್ತ ಬಿಸಿಯಾಗಿ ಆ ವಿಷ ತಲೆಗೆ ಇರ್ತದೆ. ಆ ಕ್ಷಣದಲ್ಲಿ ಆತ ಸ್ಪಾಟ್ ಡೆಡ್ ಆಗ್ತಾನೆ. ಅಂದರೆ ಈ ಕಥೆಯ ಉದ್ದೇಶ, ಈ ಕಥೆಯನ್ನು ಹೇಳಿದ್ದು ಯಾರು ಅಂದರೆ, ಇದೊಂದು ನೈಜ ಕಥೆ ಅಂತ ಯಾರು ಹಯಾತುಲ್ ಹಯವಾನ್ ಎಂಬ ಗ್ರಂಥದಲ್ಲಿ, ಪ್ರಾಣಿಶಾಸ್ತ್ರದ ಕುರಿತಿರುವ ಈ ಗ್ರಂಥದಲ್ಲಿ ಕಮಾಲುದ್ದೀನ್ ದಮೀರಿ ಎಂಬವರು ಈ ಕಥೆಯನ್ನು ಹೇಳ್ತಾರೆ. ಅಂದರೆ ಆ ಕಥೆಯಲ್ಲಿ ಹೇಳುವ ಸಾರಾಂಶ ಅಂದರೆ, ಹಾವು ಕಚ್ಚಿದಾಗ ಆತ ಏನು, ಇವಾಗಿನ ಸೈನ್ಸ್ ಏನು ಹೇಳ್ತಾ ಇದೆ ಅಂದರೆ ಆತನ ಪ್ರತಿಕ್ರಿಯೆ ಹೇಗಿರುತ್ತೆ ಹಾಗೆ ಸಾಯ್ತಾನೆ ಅಂತ ಹೇಳ್ತಾರೆ. ಅಂದರೆ ಸುಮಾರು 600-700 ವರ್ಷಗಳ ಮುಂಚೆ ಪ್ರಾಣಿಶಾಸ್ತ್ರದ ಕುರಿತು ಅಧ್ಯಯನ ಮಾಡಿಕೊಂಡು ನೈಸರ್ಗಿಕವಾಗಿ ಆವಿಷ್ಕಾರ ಮಾಡಿಕೊಂಡು ಬರೆದಂತಹ ಆ ಹಯಾತುಲ್ ಹಯವಾನ್ ಎಂಬ ಗ್ರಂಥ, ಯಾರು ಈಗ ಅದೊಂದು ಪ್ರಾಣಿಶಾಸ್ತ್ರದ ಅಧ್ಯಯನದ ಪುಸ್ತಕವಾಗಿ ಯಾರು ಪರಿಗಣಿಸುವುದಿಲ್ಲ. ಕಮಾಲುದ್ದೀನ್ ದಮೀರಿ ಎಂಬ ವ್ಯಕ್ತಿ ಯಾರಿಗೂ ಗೊತ್ತಿರಲ್ಲ. ಅದರಲ್ಲಿ ವಿಶೇಷ 1000ದಷ್ಟು ಪ್ರಾಣಿಗಳ ಕುರಿತು ಅದರಲ್ಲಿ ದೀರ್ಘವಾಗಿ ಅವರು ಮಾತನಾಡ್ತಾರೆ, ಅದನ್ನು ಅಧ್ಯಯನ ಮಾಡಿ ಮಾತನಾಡ್ತಾರೆ. ಗೌಳಿ ಎಂಬ ಪ್ರಾಣಿ ಕೇಳಿದ್ದಾರೆ ನಾವು, ಏನು ಒಡಂಬು ಅಂತ ನಮ್ಮ ಬ್ಯಾರಿ ಭಾಷೆಯಲ್ಲಿ ಹೇಳ್ತೇವೆ, ಲಿಸರ್ಡ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಅದರ ಕುರಿತು ಕೆಲವು ಅಧ್ಯಯನಾತ್ಮಕವಾದ ಮಾತುಗಳನ್ನು ಅವರು ಹೇಳ್ತಾರೆ. ಅಂದರೆ ಆ ಪ್ರಾಣಿ 106 ವರ್ಷಗಳ ಕಾಲ ತನ್ನ ಏನು ಜೀವಿಸ್ತದೆ, ಮಾತ್ರವಲ್ಲ 40 ದಿವಸಗಳಿಗೆ ಮಾತ್ರ ಅದು ಮೂತ್ರ ಮಾಡುವುದು. ಅದರ ಜೀವಿತಾವಧಿಯಲ್ಲಿ ಯಾವಾಗಲೂ ಅದು ಯಾವತ್ತೂ ನೀರು ಕುಡಿಯುವುದಿಲ್ಲ ಅಂತೆ. ಅದರಿಂದ ಅದರ ಹಲ್ಲುಗಳು ಬಹಳಷ್ಟು ಗಟ್ಟಿಯಾಗಿರುತ್ತೆ. ಇನ್ನು ವಿಶೇಷವಾಗಿ ಹೆಣ್ಣಾಗಿರಲಿ, ಆ ಗೌಳಿಯಾದ ಪ್ರಾಣಿ ಗಂಡಾಗಿರಲಿ, ಅದು 2 ಗುಹ್ಯ ಸ್ಥಾನಗಳನ್ನು ಹೊಂದಿರುತ್ತೆ. ಹೀಗೆ ಬಹಳಷ್ಟು ಅಪರೂಪವಾದ ಈ ವಿಷಯ 1900 ನಂತರ ವಿಜ್ಞಾನ ಕಂಡುಹಿಡಿಯೋದು, ಅಂದರೆ ನಮ್ಮ ಆಧುನಿಕ ವಿಜ್ಞಾನ ಕಂಡುಹಿಡಿಯೋದು. ಅಂದರೆ ಇದಕ್ಕಿಂತ ಎಷ್ಟೋ ಮುಂಚಿತವಾಗಿ ಇಂತಹ ಏನು ಅಧ್ಯಯನಾತ್ಮಕವಾದ ವಿಚಾರಗಳನ್ನು, ಪ್ರಾಣಿಶಾಸ್ತ್ರದ ವಿಚಾರಗಳನ್ನು ಕಮಾಲುದ್ದೀನ್ ದಮೀರಿ ಮಾತನಾಡಿದ್ದಾರೆ. ಇದು ಅಂತ ಅಲ್ಲ, ಇನ್ನೂ ಹಲವಾರು ವಿಚಾರಗಳು ಬೆಳಕಿಗೆ ಬರಬೇಕಾದ್ರೆ, ನಾನು ನಿಮ್ಮ ಹತ್ರ ಕೇಳೋದಾದರೆ, ದ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಯಾರು ಅಂತ ಕೇಳಿದರೆ ಆಂಟೋನಿಯೋ ಲೆವಿಷರ್ ಅಂತಲೇ ಎಲ್ಲರೂ ಹೇಳ್ತಾರೆ. ಇವರು ಅಧ್ಯಯನಗಳು ಮಾಡಿಲ್ಲ ಅಂತ ಹೇಳ್ತಾರೆ, ಬಹಳಷ್ಟು ಕೊಡುಗೆ ನೀಡಿದ್ದಾರೆ. ಆದರೆ ಇಲ್ಲಿ ನಾವು ವಾಸ್ತವವಾಗಿ ನೋಡಬೇಕಾಗಿರೋದು, ಇವರಿಗೆ ಯಾರು ಇನ್ಸ್ಪಿರೇಷನ್ ಆಗಿದ್ದಾರೆ, ಅಂದರೆ ಇದಕ್ಕೆ ಮುಂಚೆ ಈ ಕಾನ್ಸೆಪ್ಟ್ ಯಾರ ಹತ್ರ ಇತ್ತು,
ಅಂತ ನೋಡ್ತಾ ಹೋದಂಗೆ ಇವರು ನಿಜವಾಗಿ ಲ್ಯಾಟಿನ್ ಪುಸ್ತಕಗಳಿಂದ ಈ ಒಂದು ಯಾರಾಗಿರ್ಬೋದು ಹೆನ್ರಿ ಕ್ಯಾವೆಂಡಿಶ್ ಅಂತಹ ವಿಜ್ಞಾನಿಗಳಿಂದ ಇದನ್ನು ಪ್ರೇರಣೆ ಪಡ್ಕೊಂಡ್ರು. ಅವರು ಲ್ಯಾಟಿನ್ ಪುಸ್ತಕಗಳಿಂದ ಅಂದರೆ ಅರಬಿಯಿಂದ ಅಂದರೆ ಜಾಬಿರ್ ಇಬ್ನ್ ಹಯ್ಯಾನ್ ಅಂತ ಹೇಳುವಂಥ ಒಬ್ಬ ಏನು ಅವರನ್ನು ಕೂಡ ಏನು ದ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತಲೂ ಹೇಳ್ತಾರೆ, ನಿಮ್ಗೆ ಗೂಗಲ್ ಮಾಡಿದರೆ ಸಿಗ್ಬೋದೇನೋ. ಅವರನ್ನು ನಿಜವಾಗಿ ಏನಂತ ಅವರು ನಿಜವಾಗಿ ಈ ಒಂದು ಶಾಸ್ತ್ರದ ಅಧ್ಯಯನಕ್ಕೆ ಆರಂಭ ನೀಡಿದ್ದು ಜಾಬಿರ್ ಇಬ್ನ್ ಹಯ್ಯಾನ್ರಂತಹ ಮುಸ್ಲಿಂ ವಿದ್ವಾಂಸರು. ಆದರೆ ಅದನ್ನು ಇವರ ಹೆಸರು ಎಲ್ಲೂ ಕೇಳಿ ಬರ್ತಾ ಇಲ್ಲ. ಹೌದು, ಕೇಳಿ ಬರ್ತಾ ಇಲ್ಲ ಎಲ್ಲೂ. ಅದಂದರೆ ಯುರೋಪಿನ ಹೆಸರೇ ಅಲ್ಲಿ ನಮಗೆ ಕೇಳಿ ಬರ್ತಾ ಇರೋದು ಅಲ್ವಾ. ಈ ಇತಿಹಾಸದ ಅರಿವಿಕೆಯ ಕೊರತೆಯನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ ಅಂದರೆ, ಈ ಜಗತ್ತು ಇವತ್ತು ನಾವು ಆಧುನಿಕ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ ಅಲ್ವಾ. ಅಂದರೆ ಕೈಗಾರಿಕಾ ಕ್ರಾಂತಿಯಾಗಿದೆ ಈ ಜಗತ್ತು ಆಧುನೀಕರಣಗೊಳ್ಳಲಿಕ್ಕೆ ಕಾರಣವಾದದ್ದು. ಪ್ರಮುಖವಾದ ಕಾರಣ ಕೈಗಾರಿಕಾ ಕ್ರಾಂತಿ. ಜಗತ್ತಿಂದ ಏನು ಕಾಣ್ತಾ ಇದ್ದೀವಿ, ಜಗತ್ತು ಏನು ಆಧುನಿಕವಾಗಿ ಅನುಭವಿಸ್ತಾ ಇದ್ದೇವೆ, ಇದು ಕೈಗಾರಿಕಾ ಕ್ರಾಂತಿಯ ನಂತರ. ಅಂದರೆ ಅದಕ್ಕೆ ಕಾರಣವಾದಂತಹ ಜೇಮ್ಸ್ ವ್ಯಾಟ್ನಂತಹ ಘಟಾನುಘಟಿ ವಿಜ್ಞಾನಿಗಳು ಏನು ಮಾಡ್ತಾರೆ, ಯಂತ್ರೋಪಕರಣಗಳ ಅಭಿವೃದ್ಧಿ ಮಾಡ್ತಾರೆ, ಆವಿಷ್ಕಾರ ಮಾಡ್ತಾರೆ. ಇದು ಏನು ಕೈಗಾರಿಕಾ ಕ್ರಾಂತಿಗೆ ಕಾರಣವಾಗಿ ಆಧುನಿಕ ಜಗತ್ತಿಗೆ ಒಂದು ಹೆಜ್ಜೆ ಇಡ್ತದೆ. ಈತ ಏನು ಮಾಡ್ತಾನೆ, ಮೊದಲು ಸ್ಟೀಮ್ ಇಂಜಿನ್ ಅಂತ ಒಂದು ಯಂತ್ರವನ್ನು ಕಂಡಿಡ್ತಾನೆ. ಅಂದರೆ ಅದು ಯಂತ್ರಗಳ ಒಂದು ಅಭಿವೃದ್ಧಿ ಮಾಡಿಕೊಂಡು ಅದರಲ್ಲಿ ಹೇಗೆ ನೀರಿನ ಮೂಲಕ ಯಂತ್ರಗಳನ್ನು ಹೇಗೆ ಪ್ರಾರಂಭಿಸ್ಬೋದು, ಯಂತ್ರಗಳು ಹೇಗೆ ಕೆಲಸ ಮಾಡ್ತದೆ. ಈ ಉಗಿಬಂಡಿ ಆಗಿರ್ಬೋದು, ನಾವು ಟ್ರೈನ್ ಕರಿತೇವೆ, ಟ್ರೈನ್ ಆಗಿರಬಹುದು, ನಂತರದಲ್ಲಿ ಕೈಗಾರಿಕೆಗಳಲ್ಲಿ ಬಳಸುವ ಯಂತ್ರಗಳಾಗಿರಬಹುದು. ಇದೆಲ್ಲವೂ ಈತನ ಈ ಅಭಿವೃದ್ಧಿಪಡಿಸಿದ ಆವಿಷ್ಕಾರದಿಂದಾಗಿದೆ ನಾವು ಈ ಫಲವನ್ನು ನಾವು ಅನುಭವಿಸ್ತಾ ಇರೋದು ಇವತ್ತು. ಹೀಗೆ ಯಾವುದೇ ಶಾಸ್ತ್ರವಾಗಿರಲಿ, ವೈಜ್ಞಾನಿಕವಾದ ಅಧ್ಯಯನವಾಗಿರಲಿ, ವೈದ್ಯಶಾಸ್ತ್ರವಾಗಿರಲಿ, ಖಗೋಳಶಾಸ್ತ್ರವಾಗಿರಲಿ, ಗಣಿತಶಾಸ್ತ್ರವಾಗಿರಲಿ, ಪ್ರಾಣಿಶಾಸ್ತ್ರ ಅಥವಾ ಸಸ್ಯಶಾಸ್ತ್ರ, ಹೀಗೆ ಯಾವುದೇ ಶಾಸ್ತ್ರ ಇರಲಿ, ಅದರ ಹಿಂದೆ ಯುರೋಪ್ ಅಲ್ಲ, ಅದಕ್ಕಿಂತ ಮುಂಚಿತವಾಗಿ ಅದರ ಹಿಂದೆ ಮುಸ್ಲಿಂ ವಿದ್ವಾಂಸರ ಏನು ಅಧ್ಯಯನ ಇದೆ ಎಂಬ ಒಂದು ಏನು ಸತ್ಯ ನಮ್ಮಲ್ಲಿ ಬಚ್ಚಿಟ್ಟುಕೊಂಡಿದೆ. ಅದು ನಮ್ಮಿಂದ ಕಾಣೆಯಾಗಿದೆ. ಸಾಮಾನ್ಯವಾಗಿ ಯಾವುದೇ ಒಂದು ಶಾಸ್ತ್ರಗಳ ಕುರಿತು ಅಧ್ಯಯನ ಮಾಡ್ತಾ ಹೋದಂತೆ ಅಥವಾ ಅವುಗಳ ಮೂಲದ ಕುರಿತು ಅಧ್ಯಯನ ಮಾಡ್ತಾ ಹೋದಂತೆ ನಾರ್ಮಲಿ ನಮ್ಮ ಚಿಂತನೆಗಳೆಲ್ಲವೂ ಕೂಡ ಏನು ಯುರೋಪಿನರ ಕಡೆ ವಾಳ್ತಾ ಇದೆ. ಅದರ ಹಿಂದೆ ಏನು ಇತಿಹಾಸ ಇಲ್ವಾ? ಅಂದರೆ ನಮ್ಮ ಇತಿಹಾಸದ ಅಧ್ಯಯನವನ್ನು ನಾವು ಯುರೋಪ್ಗೆ ಮಾತ್ರ ಸೀಮಿತಗೊಳಿಸಿದ್ದೇವೆ. ಅಂದರೆ ಆ ಯುರೋಪಿಯನ್ ಎಂಬ ಚಿಂತನೆಯನ್ನು ನಾವೆಲ್ಲಿ ಏನು ಮಾಡಿಕೊಂಡಿದ್ದೇವೆ, ಅಲ್ಲೇ ಏನು ಮಾಡಿಟ್ಟುಕೊಂಡಿದ್ದೇವೆ. ಉದಾಹರಣೆಗೆ ಈ ಆಲ್ಬರ್ಟ್ ಐನ್ಸ್ಟೀನ್ ಹೆಸರು ಯಾರು ಕೇಳಿಲ್ಲ? ಎಲ್ರಿಗೂ ಗೊತ್ತಿರುವಂಥ ಹೆಸರು. ಅಜಹ್ರಾವಿ, ಯಾರಾದರೂ ಈ ಹೆಸರು ಕೇಳಿದ್ದೀರಾ? ಬಹಳ ಏನು ಅಪರಿಚಿತ ಹೆಸರು ಇದು, ಯಾರು ಅಷ್ಟು ಕೇಳಿರಲ್ಲ. ಅಂದರೆ ಆಧುನಿಕ ಜಗತ್ತಿನ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಇವರನ್ನು ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಹೌದು. ಇವರು ಅತ್ತಸ್ರೀಫ್ ಎಂಬ ಪುಸ್ತಕ ಏನು ಬರೆದಿದ್ದಾರೋ ಅದರಲ್ಲಿ ಬಹಳ ದೀರ್ಘವಾದ ಪುಸ್ತಕ ಇದು. ಇದರಲ್ಲಿ ಸುಮಾರು 200ರಷ್ಟು ಶಸ್ತ್ರಚಿಕಿತ್ಸೆ ಕುರಿತು ಅವರು ಮಾತನಾಡಿದ್ದಾರೆ. ಹೇಗೆ ಚಿಕಿತ್ಸೆ ಮಾಡಬೇಕು, ಹೇಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಎಂಬುದನ್ನು ಮೊದಲು ಪರಿಚಯಿಸಿದ್ದು ಈ ಅಜಹ್ರಾವಿ ಎಂಬವರು ತಮ್ಮ ಅತ್ತಸ್ರೀಫ್ ಗ್ರಂಥದಲ್ಲಿ ಪರಿಚಯಿಸ್ತಾರೆ. ಸುಮಾರು ಬಹಳಷ್ಟು ಅಧ್ಯಯನ ಮಾಡಿ ಈ ಪುಸ್ತಕವನ್ನು ಬರೆದ ನಂತರ ಇದು ಯುರೋಪ್ನಲ್ಲಿ ಸುಮಾರು 500 ವರ್ಷಗಳಷ್ಟು ಕಾಲ ವೈದ್ಯಶಾಸ್ತ್ರಜ್ಞರು ತಮ್ಮ ಅಧ್ಯಯನ ಗ್ರಂಥವಾಗಿ ಇದನ್ನು ಬಳಸಿಕೊಳ್ತಾರೆ. ಅಷ್ಟೊಂದು ದೀರ್ಘವಾಗಿ ವೈದ್ಯಶಾಸ್ತ್ರದ ಕುರಿತು ಮಾತನಾಡಿದಂಥ ಹೆಸರು ಈ ವಿಚಾರ ಯಾರಿಗೂ ಗೊತ್ತೇ ಇರಲ್ಲ. ಅಂದರೆ ನಾವು ಆ ಇತಿಹಾಸವನ್ನು ಮರೆತಿದ್ದೇವೆ. ಅದರ ಹಿಂದೆ ನಾವು ಏನು ಅಧ್ಯಯನ ಮಾಡ್ತಾ ಇಲ್ಲ ಅಲ್ವಾ. ಇನ್ನೊಂದು ವಿಚಾರ ಇದರೊಂದಿಗೆ ಅಂದರೆ ಅಧ್ಯಯನಗಳ ಇನ್ವೆನ್ಷನ್ ಅದರ ಒಟ್ಟಿಗೆ ಯಾವುದೇ ಒಂದು ಶಾಸ್ತ್ರವಾಗಿರಬಹುದು, ಅದರ ಉದ್ದೇಶ ಅಂದರೆ ಈ ಒಂದು ಶಾಸ್ತ್ರವು ಏನು ಸೇವಾ ಮನೋಭಾವದಿಂದ ಆ ಶಾಸ್ತ್ರದ ನೈತಿಕತೆ ಅಂತ ಹೇಳ್ತೀವಲ್ಲ ಅಲ್ವಾ. ಈ ಜಗತ್ತು, ಈ ಆಧುನಿಕ ನಾವು ಏನು ಕಾಣ್ತಿದ್ವಿ ಈ ಜಗತ್ತಿನಲ್ಲಿ ಯಾವ ಕೆಲಸವು ತನ್ನ ನೈತಿಕತೆಯನ್ನು ಉಳಿಸಿಕೊಂಡಿಲ್ಲ, ಬಹಳಷ್ಟು ಕಮ್ಮಿ ಅದು. ಆಧುನಿಕ ಕಾಲದಲ್ಲಂತೂ ಅಂದರೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳು ಏನಿವೆ ಪ್ರಮುಖವಾಗಿ ಸೇವಾ ಮನೋಭಾವದಲ್ಲಿ ಇರಬೇಕು. ಆದರೆ ಖಂಡಿತವಾಗಿ ಈಗಿನ ಕಾಲದಲ್ಲಿ ಅದು ನಮಗೆ ಕಾಣ್ತಾ ಇಲ್ಲ. ಅಂದರೆ ಆ ಕಾಲದಲ್ಲಿ ಅದು ಏನು ಅದರ ಉದ್ದೇಶ ಏನಾಗಿತ್ತು ಅಂದರೆ ನಮ್ಮ ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೀನಿ. ಜಹ್ರಾವಿ ಅವರ ನಾನು ಅತ್ತಸ್ರೀಫ್ ಒಂದು ಪುಸ್ತಕವನ್ನು ಉಲ್ಲೇಖ ಮಾಡಿದ್ದೆ ಅಲ್ವಾ. ಆ ಪುಸ್ತಕದಲ್ಲಿ ಅವರು ಎಷ್ಟು ತನ್ನ ವೈದ್ಯಶಾಸ್ತ್ರದ ಕುರಿತಿರುವ ಅಧ್ಯಯನದ ಕುರಿತು ಮಾತನಾಡಿದ್ದಾರೋ ಅಷ್ಟೇ ವೈದ್ಯಶಾಸ್ತ್ರ ಹೇಗೆ ನೈತಿಕತೆಯನ್ನು ಉಳಿಸ್ಕೊಳ್ಬೇಕು, ಒಬ್ಬ ವೈದ್ಯ ಹೇಗಿರಬೇಕು, ಆತನ ಸೇವೆ ಹೇಗಿರಬೇಕು,
ಅದು ಅದರ ಅರ್ಧದಷ್ಟು ಅದರ ಕುರಿತೇ ಮಾತನಾಡಿದ್ದಾರೆ. ಅಂದರೆ ಆ ಕಾಲದ ವಿದ್ವಾಂಸರು ಯಾವತ್ತು ಸೆಲ್ಫ್ನೆಸ್ ಅನ್ನು ನಾವು ಉಳಿಸ್ಕೊಂಡಿಲ್ಲ. ಇದು ನಮ್ಮದೇ ಕೊಡುಗೆ. ಒಂದು ವೇಳೆ ಆ ಒಂದು ಮನೋಭಾವನೆಯೇ ಇತಿಹಾಸದ ನಷ್ಟ ಹೊಂದುವಿಕೆ, ಇತಿಹಾಸದ ನಷ್ಟ ಹೊಂದಲಿಕ್ಕೆ ಅದು ಕಾರಣವಾಗಿರಬಹುದು. ಈಗ ನಾನು ಮಾತನಾಡ್ತಾ ಬರುವಂತೆ ಆ ಜಹ್ರಾವಿ ಅವರ ಅತ್ತಶ್ರೀಫ್ ಗ್ರಂಥ ಏನಿದೆಯೋ ಅದರಲ್ಲಿ ಅವರು ಹೇಗೆ ತನ್ನ ನೈತಿಕತೆ, ಒಬ್ಬ ವೈದ್ಯ ಹೇಗಿರಬೇಕು, ಅವರು ಅಂದರೆ ಶಸ್ತ್ರಚಿಕಿತ್ಸೆಯ ಕುರಿತು ಮಾತನಾಡುವ ಮೊದಲು ಅವರು ಹೇಳ್ತಾರೆ, ಅಂದರೆ ಆ ಪುಸ್ತಕದ ಪ್ರಾರಂಭದಲ್ಲಿ ಅವರು ಪ್ರಾರಂಭ ಮಾಡುವುದೇ ಓ ನನ್ನ ಮಗನೇ, ಓ ಪ್ರೀತಿಯ ಮಗನೇ. ಅಂದರೆ ಹೇಗೆ ವೈದ್ಯಶಾಸ್ತ್ರ ಜನರೊಡಿಗೆ ಬಂಧ ಇಟ್ಕೊಳ್ಬೇಕು, ಒಬ್ಬ ವೈದ್ಯ ಮತ್ತು ಆ ರೋಗಿ ಹೇಗೆ ಬಂಧವನ್ನು ಇಟ್ಕೊಳ್ಬೇಕು, ಹಾಗೆ ಅದನ್ನು ಸೂಚಿಸ್ತಾ ಅವರು ಮಾತನಾಡ್ತಾರೆ. ಶಸ್ತ್ರಚಿಕಿತ್ಸೆ ಕುರಿತು ದೀರ್ಘವಾದ ಅಧ್ಯಯನ, ಪರಿಚಯ, ಅದರಲ್ಲಿರುವ ಶಿಕ್ಷಣ ಇಲ್ಲದೆ ಯಾವ ವೈದ್ಯನೂ ಶಸ್ತ್ರಚಿಕಿತ್ಸೆಗೆ ಇಳಿಬಾರ್ದು ಅಂತ ಖಡಾಖಂಡಿತವಾಗಿ ಅವರ ಪುಸ್ತಕದಲ್ಲಿ ಅವರು ಹೇಳಿದ್ದಾರೆ. ಮಾತ್ರ ಅಲ್ಲ, ಯಾವತ್ತಾದರೂ ಒಬ್ಬ ವೈದ್ಯ ಹಣದ ಆಸೆಗಾಗಿಯೋ ಹೆಸರಿನ ಆಸೆಗಾಗಿಯೋ ಆತ ಚಿಕಿತ್ಸೆ ಮಾಡಿದರೆ ಅದು ಪಾಪ ಎಂಬ ಇಂತಹ ಹಲವಾರು ನೈತಿಕತೆಯ ಮೂಲಕ ಅವರು ಶಸ್ತ್ರಚಿಕಿತ್ಸಾ ವಿಧಾನವನ್ನು, ಆ ಶಸ್ತ್ರಚಿಕಿತ್ಸಾ ಶಾಸ್ತ್ರವನ್ನು ಅವರ ಪುಸ್ತಕದಲ್ಲಿ ಗ್ರಂಥಗಳ ಮೂಲಕ ಅವರು ಪರಿಚಯಿಸಿದ್ದಾರೆ. ಜಹ್ರಾವಿ ಅಂತನೂ ಅಲ್ಲ, ಆಲ್ಮೋಸ್ಟ್ ಮುಸ್ಲಿಂ ವಿದ್ವಾಂಸರು ಅಂದರೆ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾರೆ. ಉದಾಹರಣೆಗೆ ಇಮಾಮ್ ರಾಜಿ ಅಂತ ನಾವು ಕೇಳಿರ್ಬೋದು. ಹೌದು, ಎಲ್ಲರಿಗೂ ಪರಿಚಯ ಇರುವಂತಹ ಒಂದು ಹೆಸರು. ಇಮಾಮ್ ರಾಜಿ ಅವರ ಹತ್ರ ಒಬ್ಬ ರಾಜ ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಹಾಸ್ಪಿಟಲ್ ಕಟ್ಟಬೇಕು ಅಂತ ಹೇಳಿ ಒಂದು ಸ್ಥಳವನ್ನು ನಿಗದಿ ಮಾಡಲಿಕ್ಕೆ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಡೈರೆಕ್ಟಾಗಿ ಒಂದು ಸ್ಥಳವನ್ನು ಸೂಚಿಸ್ಬೋದಿತ್ತು. ಆದರೆ ಅಲ್ಲಿ ಅವರು ಮಾಡಿದಂತಹ ಕೆಲಸ ಒಂದು 4 ಸ್ಥಳಗಳಲ್ಲಿ ಮಾಂಸದ ತುಂಡುಗಳನ್ನು ಇಡ್ತಾರೆ, ಬೇರೆ ಬೇರೆ ಸ್ಥಳಗಳಲ್ಲಿ ಮಾಂಸದ ತುಂಡುಗಳನ್ನು ಇಡ್ತಾರೆ. ಮಾಂಸಗಳ ತುಂಡುಗಳನ್ನು ಇಟ್ಟು ಎಲ್ಲಿ ಆದಷ್ಟು ಬೇಗ ಆ ಒಂದು ಮಾಂಸ ಕೊಳೆಯುತ್ತದೆ ಮತ್ತು ಲೇಟಾಗಿ ಎಲ್ಲಿ ಕೊಳೆಯುತ್ತದೆ ಅಂತ ನಿರೀಕ್ಷಣೆ ಮಾಡಿ ನಂತರ ಆ ಒಂದು ಸ್ಥಳವನ್ನು ನಿಗದಿ ಮಾಡ್ತಾರೆ. ಅಂದರೆ ಎಲ್ಲಿ ಲೇಟಾಗಿ ಮಾಂಸ ಕೊಳೆಯುತ್ತದೋ ಅಲ್ಲಿ ಹಾಸ್ಪಿಟಲ್ ಕಟ್ಟೋದು. ಅಂದರೆ ಅಲ್ಲಿ ಕೂಡ ಅಧ್ಯಯನ, ಅಂದರೆ ಅವರಿಗೆ ಡೈರೆಕ್ಟಾಗಿ ಹೇಳ್ಬೋದಿತ್ತು ಆ ವಿಚಾರವನ್ನು, ಇಲ್ಲೇ ಕಟ್ರಪ್ಪ ಅಂತ ಹೇಳಿ. ಅಂದರೆ ಯಾವತ್ತೂ ಅದು ಉದ್ಯಮವಾಗಿಲ್ಲ, ನೈತಿಕತೆಯನ್ನು ಉಳಿಸ್ಕೊಂಡಿತ್ತು ಅವರ ಕ್ಷೇತ್ರಗಳು, ಅವರ ಶಾಸ್ತ್ರಗಳು ಅಲ್ವಾ. ಯಾವುದೇ ಒಂದು ಕ್ಷೇತ್ರವಾಗಿರಲಿ, ನಾವು ಕೇಳಿರುವಂಥ ಹೆಸರುಗಳು ಹೇಗಿವೆ ಅಂದರೆ ಆಲ್ಬರ್ಟ್ ಐನ್ಸ್ಟೀನ್, ಟಾಲೆಮಿ, ಗೆಲಿಲಿಯೋ ಗೆಲಿಲಿ, ಲಿಯೋನಾರ್ಡೋ ದಿ ವಿಂಚಿ, ಜೇಮ್ಸ್ ವ್ಯಾಟ್, ಇವರೆಲ್ಲರೂ ಕೂಡ ಉದಾತ್ತವನ್ನು ಕೊಡುಗೆಯನ್ನು ಕೊಟ್ಟಿಲ್ಲ, ಬಹಳಷ್ಟು ಕೊಡುಗೆ ಅವರ ಕ್ಷೇತ್ರ. ಆದರೆ ಇವರಿಗೆಲ್ಲರಿಗಿಂತಲೂ ಒಂದು ಹಿನ್ನೆಲೆಯಲ್ಲಿ ಖಂಡಿತವಾಗಿ ಅವರಿಗೆ ಇನ್ಸ್ಪಿರೇಷನ್ ಆಗಿ ನೀವು ಹೇಳಿದ ಹೆಸರು ತಗೊಳ್ಳೋಣ. ಟಾಲೆಮಿನಿ ಇವರು ಕ್ರಿಸ್ತಪೂರ್ವದ ಒಬ್ಬ ವಿಜ್ಞಾನಿ, ಅದು ಹೌದು. ಆದರೆ ಈ ಆಸ್ಟ್ರೋನಮಿಯ ಕುರಿತಾಗಿ ಬಹಳಷ್ಟು ವಿವರಿಸಿದ್ದಾರೆ. ಆದರೆ ನಂತರದ ಕಾಲದಲ್ಲಿ ಬಂದಂತಹ ಅಲ್ಬತ್ತಾನಿ ಅಂತಹ ವಿದ್ವಾಂಸರು ಆಸ್ಟ್ರೋನಿಯಂ ಕುರಿತು ನಿಖರವಾಗಿ ಆ ಟಾಲೆಮಿಗಿಂತ ನಿಖರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಇವರ ಹೆಸರು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಇವರ ಹೆಸರು ಇಲ್ಲ. ಅದೇ ರೀತಿ ಗೆಲಿಲಿಯೋನು ತಗೊಂಡ ನಿಮ್ಮ ದೃಷ್ಟಿಶಾಸ್ತ್ರ ಅಂದರೆ ಆಪ್ಟಿಕ್ಸ್ನ ವಿಷಯದಲ್ಲಿ ಅವರು ಒಂದು ಬಹಳಷ್ಟು ಕ್ರಾಂತಿಯನ್ನು ಮಾಡಿದಂತಹ ವ್ಯಕ್ತಿ. ಆದರೆ ಅವರಿಗಿಂತಲೂ ಮುಂಚಿತವಾಗಿ ಹೈತಮಿ ಅಂತಹ ಮುಸ್ಲಿಂ ವಿದ್ವಾಂಸರ ಹೆಸರು ಅಲ್ಲಿದೆ, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವನ್ ನಮ್ಮ ಇಮಾಮ್ ರಾಜಿ ಅವರ ಕುರಿತು ಮಾತಾಡಿದ್ವಿ. ಅವರು ಜಗತ್ತಿನಲ್ಲಿ ಮೊಟ್ಟ ಮೊದಲನೇದಾಗಿ ಸಾಂಕ್ರಾಮಿಕ ರೋಗಗಳ ಕುರಿತು, ಈ ಸ್ಮಾಲ್ ಪಾಕ್ಸ್ ಅಂತ ಹೇಳ್ತೀವಲ್ಲ, ಇದರ ಕುರಿತಾಗಂತ ಮೊಟ್ಟ ಮೊದಲನೇದಾಗಿ ಪ್ರಸ್ತಾಪಿಸಿದ್ದು ಇಮಾಮ್ ರಾಜಿ. ಹೌದು, ನಮ್ಮಲ್ಲೂ ಕೂಡ ಪ್ರಸ್ತಾವ. ಹೌದು, ನಾವು ಲಿಯೋನಾರ್ಡೋ ದಿ ವಿಂಚಿ ಅಂದರೆ ಒಬ್ಬ ಆರ್ಟಿಸ್ಟ್, ಒಬ್ಬ ಇಂಜಿನಿಯರ್, ಒಬ್ಬ ವಾಸ್ತುಶಿಲ್ಪಿ ಆದಂತಹ ಇವರ ಕ್ಷೇತ್ರಗಳಲ್ಲಿ ಕೊಟ್ಟಂಥ ಕೊಡುಗೆಗಳಿಗಾಗಿ ಜಗತ್ತು ಇವರನ್ನು ಗುರುತಿಸ್ತದೆ. ಅಂದರೆ ಪ್ರಮುಖ ಇಂಜಿನಿಯರ್ ಅಂತ ಇವರನ್ನು ನಾವು ಕರಿತೇವೆ. ಆದರೆ ಇವರ ಅಧ್ಯಯನಕ್ಕೆ ಇನ್ಸ್ಪಿರೇಷನ್ ಆದ, ಎಫೆಕ್ಟಿವ್ ಆದ ಒಬ್ಬರು ಇದ್ದಾರೆ. ಯಾರು ಅಂದರೆ ಇಸ್ಮಾಯಿಲ್ ಅಲ್ ಜಜರಿ. ಇವರ ಅಧ್ಯಯನವಾಗಿದೆ ಇವರಿಗೆ ಇನ್ಸ್ಪಿರೇಷನ್ ಆಗಿದ್ದು, ಇವರ ಅಧ್ಯಯನಕ್ಕೆ ಪೂರಕವಾಗಿದ್ದು, ಸಹಾಯಕವಾಗಿದ್ದು. ಹುಡುಕಿ ಹೋಗ್ತಾ ಅಂತ ಸಿಗ್ತಾ ಇದೆ, ಆದರೆ ಮೇಲ್ನೋಟಕ್ಕೆ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲ ಪಿತಾಮಹ ಅಂತ ಹೇಳ್ತೀವಿ, ಯುರೋಪಿಯನ್ ಕಡೆಗೆ ಹೋಗಿಟ್ಟಿವಿ ಅಲ್ವಾ, ಅಲ್ಲಿ ಹೋಗಿ ಸ್ಟಾಪ್ ಆಗ್ತಾ ಇದೆ, ಎಂಡ್ ಆಗ್ತಾ ಇದೆ. ಅಂದರೆ ಇತಿಹಾಸ ಅಧ್ಯಯನದಲ್ಲಿ ಇತಿಹಾಸ ತಿರುಚುವಿಕೆ ಅಂತ ನಾವು ಕೇಳಿರ್ತೇವೆ, ಇತಿಹಾಸಕ್ಕೆ ಮಸಿ ಬಳಿಯುವುದು ಅಂತ ಕೇಳಿರ್ತೇವೆ. ಅದು ಕೇವಲ ಯಾವುದಲ್ಲ, ಕೇವಲ ನಾವು ಇತಿಹಾಸದಲ್ಲಿರುವ ತಪ್ಪು ಕಲ್ಪನೆಗಳು, ಇತಿಹಾಸದಲ್ಲಿ ಸುಳ್ಳು ಕಥೆಗಳನ್ನು ನುಸುಳುಗೊಳ್ಳುವುದು, ಯಾರೋ ತಪ್ಪು ಮಾಹಿತಿಗಳನ್ನು ನೀಡುವುದು, ಇದು ಮಾತ್ರ ಅಲ್ಲ. ಇತಿಹಾಸದಲ್ಲಿ ಕಪ್ಪು ಚುಕ್ಕೆ, ಇತಿಹಾಸಕ್ಕೆ ಮಸಿ ಬಳಿಯುವುದಂದರೆ ಒಂದು ಅಧ್ಯಯನವನ್ನು ಯಾರೋ ಸ್ಟಾರ್ಟ್ ಮಾಡಿದ್ದಾರೆ, ಯಾರೋ ಅಪಾರವಾದ ಕೊಡುಗೆ ನೀಡಿದ್ದಾರೆ, ಅವರ ಹೆಸರನ್ನು ಇಲ್ಲದಾಗಿಸಿ ಯಾರದ ಹೆಸರಿಗೆ ಮಾಡಿಕೊಳ್ಳುವುದು, ಅದು ಕೂಡ ಇತಿಹಾಸಕ್ಕೆ ಮಸಿ ಬಳಿಯುವುದು, ಅದು ಕೂಡ ಇತಿಹಾಸ ತಿರುಚಿಕೊಳ್ಳುವುದು. ಈ ರೀತಿ ಇತಿಹಾಸ ನಮ್ಮ ಕೈಯಿಂದ, ಅಂದರೆ ಸ್ವಂತಿಕೆ ಅನ್ನುವುದು ಈ ಮುಸ್ಲಿಂ ಸಮುದಾಯದಿಂದ ಹೊರ ಹೋಗ್ತಾ ಇರುವುದಕ್ಕೆ ಕಾರಣ
ತುಂಬ ಇರಬಹುದೇನೋ. ಏನು ಮೊದಲನೇದಾಗಿ ಈ ಇಸ್ಲಾಂನ ಕುರಿತಾಗಿರುವಂಥ ಒಂದು ಅಸಡ್ಡೆ, ಬ್ರಿಟಿಷರು ಬಂದ ನಂತರ ಎಲ್ಲವೂ ಕೂಡ ಏನು ವಸಾಹತುಶಾಹಿತ್ವಕ್ಕೆ ಒಳಗಾಗಿ ಎಲ್ಲವೂ ಕೂಡ ಅವರ ಹೆಸರಿಗೆ ಅವರ ಚಿಂತನೆಗಳನ್ನು ಎಲ್ಲ ಇತಿಹಾಸಗಳಲ್ಲಿ ಅವರು ಅವರ ಚಿಂತನೆಗಳು ಅಲ್ಲ, ಅಂದ್ರೆ ಅವರ ಹೆಸರಿಗೆ ಮಾಡಿದ್ರು ಆ ಚಿಂತನೆಗಳು. ಅದೇ ಆ ಚಿಂತನೆಗಳೇನಿದೆ ಅವರ ಹೆಸರಿಗೆ ಮಾಡಿಕೊಂಡ್ರು. ಇನ್ನೊಂದು ಕಡೆ ಏನು ಆಲ್ ಓವರ್ ಲ್ಯಾಂಗ್ವೇಜ್, ಉರ್ದು, ಫಾರಿಸಿ, ಏನು ಅರಬಿ ಅಂತಹ ಲ್ಯಾಂಗ್ವೇಜ್ಗಳಲ್ಲಿ ಈ ಅಧ್ಯಯನಗಳು ಮಾಡಿದ್ದು ವಿವಿಧ ಭಾಷೆಗಳ ಕಾರಣದಿಂದ. ಅಂದರೆ ನಂತರದಲ್ಲಿ ಇದೇನಾಯಿತು, ವರ್ಲ್ಡ್ ಲ್ಯಾಂಗ್ವೇಜ್ ಅಂತ ಹೇಳಿ ಇಂಗ್ಲೀಷನ್ನು ಬಳಸ್ಕೊಂಡ್ವಿ. ಅದು ಒಂದು ಕಾರಣ, ತಮ್ಮ ತೆಕ್ಕಿಗೆ ಎಲ್ಲ ಬಳಸ್ಕೊಂಡ್ರು. ಅದೇ ಮೊದಲನೇ ಕಾರಣ ಅಂತಾನೆ ಹೇಳ್ಬೋದು. ಮಂಗೋಲಿಯನ್ನರೇನು ಆ ಒಂದು ಇರಾಕ್ ಬಗ್ದಾದ್ ಅಂತಹ ಪ್ರದೇಶಕ್ಕೆ ಏನು ದಾಳಿ ಮಾಡಿದರು, ಆ ಒಂದು ಸಂದರ್ಭದಲ್ಲಿ ನಾವು ಕೇಳ್ಬೋದು ಎಲ್ಲ ಏನು ಅಧ್ಯಯನಗಳ ಜ್ಞಾನಗಳ ಮಹಾಪೂರವಾಗಿತ್ತು ಆ ಒಂದು ಬಗ್ದಾದ್ ಅಂತ ಒಂದು ಲಕ್ಷಾಂತರ ಕೋಟ್ಯಾಂತರ ಪುಸ್ತಕಗಳು. ಅಂದರೆ ಅವರ ದಾಳಿ ಕಾರಣದಿಂದಾಗಿ ಟೈಗ್ರಿಸ್ನಂತಹ ದೊಡ್ಡ ನದಿಗಳು ಹಲವಾರು ದಿನಗಳಿಗೆ ಕಪ್ಪು ವರ್ಣಕ್ಕೆ ಏನು ತಿರುಗಿತ್ತು. ಕಾರಣ ಅಲ್ಲಿ ನಡೆದಂತಹ ಅಧ್ಯಯನಗಳ ಪುಸ್ತಕಗಳು, ಗ್ರಂಥಗಳೇನಿದ್ದು ಎಲ್ಲವನ್ನೂ ಕೂಡ ಟೈಗ್ರಿಸ್ ನದಿಗೆ ಏನು ಬಿಸಾಕಿದರು. ಅಂದರೆ ಅಷ್ಟೊಂದು ಪರಿಣಾಮಕಾರಿಯಾಗಿತ್ತು. ಅಷ್ಟೊಂದು ಕಾಲ ಅದು ಕಪ್ಪು ಶಾಹಿಯಾಗಿ ಕಪ್ಪು ನೀರಾಗಿ ಹರಿಬೇಕಾದ್ರೆ ಎಷ್ಟೊಂದು ಗ್ರಂಥ ಭಂಡಾರ ಅಲ್ಲಿ ಇರಬೇಕಿತ್ತು ಅಲ್ವಾ. ಒಂದು ವಿಚಾರ ನನಗೆ ಅನಿಸೋದು, ಈ ನರಹತ್ಯಕ್ಕಿಂತ ಭೀಕರವಾದಂತಹ ಒಂದು ಹತ್ಯೆ ಅಂತ ಹೇಳ್ಬೋದೇನು. ಹೌದು, ಅಂದ್ರೆ ತಲೆಮಾರುಗಳನ್ನು ನಶಿಸಿ, ಅಂದ್ರೆ ಅವುಗಳ ಪುರಾವೆ ಇಲ್ಲದಂತೆ ಮಾಡುವಂತಹ ಒಂದು, ಅಂದ್ರೆ ಅವರು ತಮ್ಮ ಏನು ಅಧ್ಯಯನವನ್ನೇ ನಾಶ ಮಾಡಲಿಲ್ಲ, ಆದರೂ ಅಂದ್ರೆ ಏನು ಮಾಡಿದ್ದಾರೆ, ಆ ಯುರೋಪಿಯನ್ನರು ನಂತರ ಆ ಪುಸ್ತಕಗಳ ಸಾಧನೆ ಅಧ್ಯಯನವನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ನಂತರ ಅದನ್ನು ನಾಶ ಮಾಡಿದ್ದಾರೆ. ಅದೆಲ್ಲವೂ ಸೇರಿ ಈಗ ಇತಿಹಾಸದ ಅಧ್ಯಯನದ ಮೂಲ ಹೋಗಿ ಎಲ್ಲಿಗೆ ತಲುಪ್ತದೆ, ಯುರೋಪಿಯನ್ ಕೇಂದ್ರವಾಗಿ ಅಲ್ಲೇ ಸೀಮಿತಗೊಂಡಿದೆ ಅಲ್ವಾ. ಪ್ರಮುಖ ಕಾರಣಗಳಲ್ಲಿ ಎಲ್ಲೋ ಒಂದು ಕಡೆ ನಾವೇ ಒಂದು ಕಾರಣವಾಗಿದ್ದೇವೆ ಏನು, ಅಂದ್ರೆ ಈ ಒಂದು ಅಧ್ಯಯನಗಳಿಗೆ ನಮ್ಮಿಂದ ಪ್ರೋತ್ಸಾಹ ಸಿಗಲಿಲ್ಲ. ನಂತರ ಮಧ್ಯಕಾಲದ ನಂತರದಲ್ಲಿ ಮುಸ್ಲಿಂ ಏನು ಅದಕ್ಕೆ ಸ್ಫೂರ್ತಿ ನೀಡಲಿಲ್ಲವೋ ಎಂಬಂತಹ ಅವರ ಅಧ್ಯಯನಕ್ಕೆ ಸ್ಫೂರ್ತಿ ನೀಡಿಲ್ವೋ ಎಂಬ ಒಂದು ಏನು ಪ್ರಶ್ನೆಯೂ ಕೂಡ ಚಿಕ್ಕ ಸತ್ಯ ಎಲ್ಲೋ ನುಸ್ಲಿಕೊಳ್ತಾ ಇದೆ ಅಲ್ವಾ ನಮ್ಮ ಮಾತುಗಳಲ್ಲಿ. ಏನೇ ಇರಲಿ, ಇವುಗಳೆಲ್ಲವನ್ನೂ ಕೂಡ ಮುಖ್ಯವಾಹಿನಿಗೆ ತರುವಂತಹ ಜವಾಬ್ದಾರಿ ಖಂಡಿತವಾಗಿಯೂ ನಮ್ಮಂತಹ ಧಾರ್ಮಿಕ ಲೌಕಿಕ ಶಿಕ್ಷಣ, ಸಮನ್ವಯ ಶಿಕ್ಷಣವನ್ನು ಯಾರು ಪಡಿತಾ ಇದ್ದಾರೋ ಅವರ ಹೆಗಲ ಮೇಲೆ ಖಂಡಿತವಾಗಿಯೂ ಇದೆ. ಏನಂತೀರಾ? ಹೌದು, ಖಂಡಿತವಾಗಿ. ಅಂದರೆ ಅದರ ಬಗ್ಗೆ ಎಲ್ಲರೂ ದೀರ್ಘವಾಗಿ ಅಧ್ಯಯನ ಮಾಡಬೇಕು ಅಂತ ಅಲ್ಲ, ಅದರ ಇತಿಹಾಸ ಪುರುಷ ಯಾರು, ಮೂಲ ಪುರುಷ ಯಾರು, ಅಷ್ಟಾದರೂ ಪರಿಚಯ ಎಲ್ರಿಗೆ ಬೇಕು. ಇನ್ನೂ ಕೂಡ ಈ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡುತ್ತಾ ಈ ರೀತಿಯಾದಂತಹ ಏನು ಇತಿಹಾಸ ನಮ್ಮ ಸಮುದಾಯಕ್ಕಿದೆ ಎಂಬ ಸತ್ಯವನ್ನು ಅರಿತುಕೊಳ್ಳೋಣ. ಇನ್ಶಾ ಅಲ್ಲಾಹ್.